ಹಣ ಅಂದ್ರೆ ಯಾರಿಗೆ ತಾನೇ ಆಸೆ ಇಲ್ಲ. ಆದ್ರೆ ಅದೇ ಆಸೆಯನ್ನ ಬಂಡವಾಳ ಮಾಡಿಕೊಂಡ ವಂಚಕರ ಜಾಲ ಬೆಳಕಿಗೆ ಬಂದಿದೆ. ಕ್ರಿಸ್ಟಲ್ ಎಐ ರೋಬೋಟ್ ಟ್ರೇಡಿಂಗ್ ಹೆಸರಲ್ಲಿ 100 ಕೋಟಿ ರೂಪಾಯಿ ವಂಚಿಸಿರುವ ಜಾಲವೊಂದು ಈಗ ಬಯಲಾಗಿದೆ. ಆ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. 200 ದಿನಗಳಲ್ಲಿ ಹಣ ಡಬಲ್ ಮಾಡುವ ಆಸೆ ತೋರಿಸಿ ದೋಖಾ. ಕ್ರಿಸ್ಟಲ್ ಎಐ ರೋಬೋಟ್ ಟ್ರೇಡಿಂಗ್ ಹೆಸರಿನಲ್ಲಿ ಹಗಲು ದರೋಡೆ. ರಾಜೇಶ್ ಕಾಮತ್, ಮಧು, ನಾಗೇಶಪ್ಪ ಗ್ಯಾಂಗ್ನಿಂದ ವಂಚನೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ಆಸಾಮಿಗಳನ್ನ ಒಮ್ಮೆ ನೋಡಿ. ಇವರು ಕಡಿಮೆ ಅವಧಿಯಲ್ಲಿ ಹಣ ದುಪ್ಪಟ್ಟು ಮಾಡುವ ಆಸೆ ತೋರಿಸಿ ಜನರಿಗೆ ಮೋಸ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ರಾಜೇಶ್ ಕಾಮತ್, ಮಧು ಮತ್ತು ನಾಗೇಶಪ್ಪ ಎಂಬುವವರು ಕ್ರಿಸ್ಟಲ್ ಎಐ ರೋಬೋಟ್ ಟ್ರೇಡಿಂಗ್ ಎಂಬ ನಕಲಿ ಪ್ಲಾಟ್ಫಾರ್ಮ್ ಸೃಷ್ಟಿಸಿ ಕಳೆದ 3 ವರ್ಷಗಳಿಂದ ಈ ದೋಖಾಜಾಲವನ್ನ ವಿಸ್ತರಿಸಿದ್ರು. ಸಿಸಿಬಿ ಪೊಲೀಸರ ಬಂಧನದ ಸಮಯದಲ್ಲಿ ಆರೋಪಿ ಮಧು ಕಾರಿನಲ್ಲಿ 30 ಲಕ್ಷ ಅಕ್ರಮ ಹಣ ಸಿಕ್ಕಿದೆಯಂತೆ. 200 ದಿನಗಳಲ್ಲಿ ಹಣವನ್ನ ಡಬಲ್ ಮಾಡಿಕೊಡೋದಾಗಿ ನಂಬಿಸಿ ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ವಿದೇಶದಲ್ಲಿರುವ ಕನ್ನಡಿಗರಿಂದಲೂ ಹಣ ಹೂಡಿಕೆ ಮಾಡಿಸಿಕೊಂಡು ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಈ ವಂಚಕ ಜಾಲದ ಕಾರ್ಯಾಚರಣೆ ಅಕ್ಷರಶಃ ಚೈನ್ ಲಿಂಕ್ ಕಂಪನಿಗಳ ಮಾದರಿಯಲ್ಲಿತ್ತು. ಸುಮಾರು 50ಕ್ಕೂ ಹೆಚ್ಚು ಏಜೆಂಟ್ಗಳನ್ನ ನೇಮಿಸಿಕೊಂಡಿದ್ದ ಈ ಗ್ಯಾಂಗ್ ಹೆಚ್ಚಿನ ಲಾಭದ ಆಸೆ ತೋರಿಸಿ ಸಾರ್ವಜನಿಕರನ್ನ ಅಟ್ರಾಕ್ಟ್ ಮಾಡ್ತಿದ್ರು. ಆರಂಭದಲ್ಲಿ ಬೆಂಗಳೂರಿನ ಕೆಂಗೇರಿ ರೈಲ್ವೆ ನಿಲ್ದಾಣದ ಬಳಿ ಕಚೇರಿ ತೆರೆದು ನಂಬಿಕೆ ಹುಟ್ಟಿಸಿದ್ರು. ಇಷ್ಟೇ ಅಲ್ಲದೆ ತಮ್ಮ ಜಾಲವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಲು ದುಬೈನಲ್ಲಿಯೂ ಕಚೇರಿ ತೆರೆದು ನೆಟ್ವರ್ಕ್ ಬಿಸಿನೆಸ್ ಹೆಸರಿನಲ್ಲಿ ಮೋಸದ ಆಟವಾಡಿದ್ರು. 100 ಜನರು ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿ ಈಗ ಬೀದಿಗೆ ಬಿದ್ದಿದ್ದಾರೆ. ಸದ್ಯ ಈ ಬೃಹತ್ ಹಗರಣದ ತನಿಖೆಯನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ನಡೆಸುತ್ತಿದ್ದಾರೆ. ಈಗಾಗಲೇ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಆನ್ಲೈನ್ ಟ್ರೇಡಿಂಗ್, ರೋಬೋಟ್ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಬರುವ ಇಂತಹ ಆಮಿಷಗಳಿಗೆ ಜನರು ಬಲಿಯಾಗಬಾರದು. ಸದ್ಯ ಸಿಸಿಬಿ ಈ 1800 ಕೋಟಿ ಹಗರಣದ ಬೇರುಗಳನ್ನ ಕೆದಕ್ತಿದ್ದಾರೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.